ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಒಂದು ಮುಖ್ಯ ಲೆಕ್ಕಾಧಿಕಾರಿಯ ಚಾಲಕ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುನ್ನ ಒಂದು ಡೆತ್ ನೋಟ್ ಬರೆದಿಟ್ಟು ಡೆತ್ ನೋಟಲ್ಲಿ ಒಂದು ನಾಗೇಶು, ಮಂಜುನಾಥ ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಹತ್ರ ಕೆಲಸ ಕೊಡಿಸ್ತೀವಿ ಅಂತೇಳಿ ಹಣ ಪಡೆದು ವಂಚನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಇನ್ನುಳಿದ ಇಬ್ಬರು ಆರೋಪಿಗಳ ಮೇಲೆ ಒಂದು FIR ಮಾಡಬೇಕಂತೇಳಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಒಂದು ಸಿಂಡಿಕೇಟ್ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕೆಲವು DSS ಮುಖಂಡರುಗಳು ಡಾಕ್ಟರ್ ಕೆ ಸುಧಾಕರ್ ಅವರ ಭಾವಚಿತ್ರವನ್ನು ಹಿಡಿದು ಮತ್ತು ಅವರ ಮೃತ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಬಾಬು ಅವರ ಡೆತ್ ನೋಟನ್ನು ಹಿಡಿದು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪ್ರತಿಭಟನೆ ನಡೆದಿದ್ದಾರೆ. ಈಗ ಪ್ರತಿಭಟನೆ ಮಾಡೋರು ಏನು ಹೇಳ್ತಾರೆ ಅಂತೇಳಿ ನಾನು ಸ್ವತಃ ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಈಗ ಯುವ ಕಾಂಗ್ರೆಸ್ ಮುಖಂಡರಂತ ಅಚ್ಚು ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಈಗ ಡೆತ್ ನೋಟಲ್ಲಿ ಏನಿದೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೋಡಿ ಸರ್, ಇದು 2021 15ನೇ ತಾರೀಕು ಜನವರಿ 15ರಂದು ಒಬ್ಬರು ಅವ್ರಿಗೆ ತುಂಬ ಆಸೆ ಇರ್ತದೆ, ಏನೋ ಸರ್ಕಾರಿ ಕೆಲಸಕ್ಕೆ ಜಾಯಿನ್ ಆಗಬೇಕು ಅನ್ನೋ ಆಸೆ ಇರ್ತದೆ. ಆ ಆಸೆನ ತೋರಿಸಿ ಅವ್ರ ಹತ್ರ ನಾಗೇಶ್ ಚಿಕ್ಕನಹಳ್ಳಿ ಅನ್ನೋರು MP ಚಿಕ್ಕಾಡಿಯನಹಳ್ಳಿ ಅವರು, ನನಗೆ MP ಸುಧಾಕರ್ ಅವರು ತುಂಬ ಆತ್ಮೀಯರು. ಸುಧಾಕರ್ ಅವರು ಕಟ್ಟ ಬೆಂಬಲಿಗ, ಅವರು ತುಂಬ ಆತ್ಮೀಯರು. ನಿನಗೆ ಯಾಕೆ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅವ್ರ ಹತ್ರ ಅಂತೇಳಿ ಆಸೆ ಆಮಿಷ ಒಡ್ಡಿ ಅವ್ರ ಹತ್ರ 15 ಲಕ್ಷ ಹಣ ಪಡೆದು ಅವ್ರ ಹತ್ರ ಇವತ್ತು 15 ಲಕ್ಷ ಡಿಮ್ಯಾಂಡ್ ಮಾಡಿರೋದು 40 ಲ್ಯಾಕ್ಸು. ಅದರಲ್ಲಿ 15 ಲಕ್ಷ ಅಮೌಂಟ್ ಆಲ್ರೆಡಿ ಪಾವತಿ ಮಾಡಿದ್ದಾರೆ. ಇಲ್ಲೇ ನಮ್ಮ ತಾಲೂಕು ಆಫೀಸ್ ಆವರಣ ಮುಂದೆ ಕಾಂಪೌಂಡಲ್ಲಿ ಅವ್ರ ಹತ್ರ ತಗೊಂಡು ಅವ್ರಿಗೆ ಕೊಡಿಸ್ತೀವಿ, ನಾಳೆ ಕೊಡಿಸ್ತೀವಿ, ಅದು ಇದು ಅಂತ ಅವ್ರಿಗೆ ಆಮಿಷಗಳೊಡ್ಡಿ ಅವರೇ ಪಾಪ ಬಡವರು ಗುತ್ತಿಗೆ ಆಧಾರದ ಮೇಲೆ ಅವರು ಡ್ರೈವರಿಂಗ್ ಕೆಲಸ ನಮ್ಮ DC ಆಫೀಸಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಯಾಕೆ ಮಾಡ್ತಾ ಇರೋದು ಸರ್? ಈಗ MP ಸುಧಾಕರ್ ಅವರ ಕಟ್ಟ ಬೆಂಬಲಿಗ ಇವ್ರ ಹತ್ರ ಅಮೌಂಟ್ ತೊಗೊಂಡು MP ಸಂಸದರ ಹತ್ರ ನಾನು ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಸುಧಾಕರ್ ಅವರೇ ಇದರಲ್ಲಿ ಶಾಮೀಲಾಗಿ ಇದಾಗಿದೆ ಅನ್ನೋದು ಅವರು ಸ್ಪಷ್ಟವಾಗಿ ಒಂದು 4 ಡೆತ್ ನೋಟು ಬರೆದಿದ್ದಾರೆ. ಅದರಲ್ಲಿ ಇದು ಮೊದಲನೇ ಕಾಪಿ, 4ಅಲ್ಲಿ ಸ್ಪಷ್ಟದಲ್ಲಿದೆ. ಅದನ್ನು ಮುಂದಿನ ಇದರಲ್ಲಿ ಅವ್ರ ಮೇಲೆ FIR ಆಗಬೇಕು. ನಮಗೆ ಫಸ್ಟ್ FIR ಅಟ್ರಾಸಿಟಿ ಬುಕ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಇದು ಮೇಲ್ನೋಟು ಕಂಡು ಬರ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಸುಧಾಕರ್ ಅವರ ಕೈ ಇದೆ, ಅವರ ಬೆಂಬಲಿಗ ನಾಗೇಶ್ ಅವರ ಕೈ ಇದೆ, ಆಮೇಲೆ ಅವ್ರ ಲೆಕ್ಕ ಅಧಿಕಾರಿ ಮಂಜುನಾಥ್ ಅನ್ನೋರ ಕೈ ಇದೆ. ಇವರೆಲ್ಲ ಎಂಕ್ವೈರಿ ಮಾಡಿ FIR ಬುಕ್ ಮಾಡಿ ನಮ್ಮ ಪೊಲೀಸ್ ಸರ್ಕಾರ ಇದ್ರ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ. ಯಾರೇ ಆಗಲಿ ಯಾವುದೇ ಆಮಿಷಕ್ಕೆ ಒಳಪಡ್ದಿರಾ, ಯಾವುದೇ ಅವ್ರಿಗೆ ಇದು ಮಾಡ್ದಿರಾ ಅವ್ರನ್ನ ಕುಲಂಕುಷವಾಗಿ, ಅದು MP ಆಗ್ಬೋದು, ಯಾರೇ ಆಗ್ಬೋದು ಸರ್, ಕಾನೂನು ಮುಂದೆ ಎಲ್ಲರೂ ಒಂದೇ. ಇವತ್ತು ಅವ್ರು ಸತ್ತೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಆಗೋರು ಯಾರು? ಅವ್ರ ಹೆಂಡತಿ ಮಕ್ಕಳು ಅವ್ರ ಕುಟುಂಬದವರಲ್ಲಿ ಅಳ್ತಾ ಇದ್ದಾರೆ. ಆದ್ದರಿಂದ ಒಂದು ದಲಿತ ಕುಟುಂಬಕ್ಕೆ ಈ ಥರ ಅನ್ಯಾಯ ಮಾಡ್ಬೋದಾ? ಕೆಲಸ ಮಾಡಿಸ್ಕೊಡ್ತೀವಿ, ಅದು ಮಾಡ್ತೀವಿ ಅಂತೇಳಿ ಇವತ್ತು ಅವ್ರೊಂದು ಪ್ರಾಣ ತೊಗೊಂಡಿದ್ದಾರೆ. ಅದರಿಂದ ಹೊಸ್ದಾಗಿ ಮದುವೆ ಆಗಿರೋ ಹುಡುಗ, ಅದರಿಂದ ಇವಾಗ FIR ಆಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮೇಲೆ FIR ಮಾಡಿ ಫಸ್ಟು, ಆಮೇಲೆ ಎಂಕ್ವೈರಿ ಮಾಡಿ ಒಂದು ಸತ್ಯಾಂಶತೆ ಈಚೆ ಬರಬೇಕು. ಫಸ್ಟ್ ಕಾನೂನು ರೀತಿಯಲ್ಲಿ FIR ಆಗಬೇಕು. ಆ ದಲಿತ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಸರಿಪಡಿಸ್ಬೇಕು, ನ್ಯಾಯ ಆಗಬೇಕು. ಒಟ್ಟಾರೆ ಏನು ಈಗ ಡೆತ್ ನೋಟಲ್ಲಿ ಹೆಸರುಗಳಿದೆ, ಆ ಹೆಸರುಗಳನ್ನು FIR ಮಾಡಿ ತನಿಖೆ ಮಾಡಬೇಕು, ಸತ್ಯತೆಯನ್ನು ಪೊಲೀಸರು ಜನರಿಗೆ ಹೇಳಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.